ಕಣ್ಣು ಸಿಕ್ಕಾಪಟ್ಟೆ ಉರಿತೈತೆ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಗ್. ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಮನೆ ಆಚೆಯಿಂದ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ ಮನೆಯವರೆಲ್ಲ ಸೇರಿಕೊಂಡು. ಮನೆ ಒಳಗಡೆ ಅಲ್ಲ, ಆಚೆ ಕಡೆ ಬಿರಿಯಾನಿ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಇವತ್ತು ಸೂಪರ್ ಸಂಡೇ ವಿತ್ ಬಿರಿಯಾನಿ ಅಂತ ಮಾಡ್ತಾ ಇದ್ದೀವಿ. ತುಂಬ ಸ್ಪೆಷಲ್ ಬಿರಿಯಾನಿ ಮತ್ತು ಈಸಿಯಾಗಿ ಮಾಡೋಂಥ ಬಿರಿಯಾನಿನ ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಬಿರಿಯಾನಿ ಶುರು ಮಾಡೋಣ ಗೈಸ್. ಫಸ್ಟು ಈಗ ಒಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಪ್ಪ ಒಲೆ ಪೂಜೆ ಮಾಡ್ತವ್ರೆ. ಇವತ್ತಿನ ನಮ್ಮ ಚೀಫ್ ಏನಂತಾರೆ ಶೆಫ್ ಬಂದು ನಮ್ಮ ಅಪ್ಪ ಇವತ್ತು ಎಲ್ಲ ಅಡುಗೆ ಮಾಡ್ತಾ ಇರೋದು. ಸೊ ನಾವು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀವಿ ಅವ್ರಿಗೆ. ಕಣ್ಣೆಲ್ಲ ಉರಿತಾ ಇದೆ ಗೈಸ್, ಹೊಗೆಗೆ ಉರಿತಾ ಇದೆ ಕಣ್ಣೆಲ್ಲ. ಈಗ ಒಲೆ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಲಕ್ಷ್ಮೀ ಮಹಿಮಾ ಅನ್ನಪೂರ್ಣೇಶ್ವರಿ ಅನ್ನಪಾನ ಸದಾಪುರೇಶ್ವರ ಈಗ ಫಸ್ಟು ಬಾಣಲೆಗೆ ಎಣ್ಣೆ ಹಾಕ್ಕೊಬೇಕು. ಎಲ್ಲ ಸ್ಪೈಸಸ್ನ ಹಾಕ್ಕೊಬೇಕು. ಹಾಕ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ನಾವು ಚಿಕನ್ ಹಾಕಿದ್ಮೇಲೆ ಹಾಕ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಎಲ್ಲ ಹೋಲ್ ಸ್ಪೈಸಸ್ನ ಹಾಕ್ಕೊತೀವಿ. ಓಕೆ ಇಲ್ಲಲ್ಲ, ಅದಾದಮೇಲೆ ಈಗ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಇವಾಗ ನಾವು ಇಷ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ. ನಾವು ಅರ್ಧ kg ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಾನು 20 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಅರ್ಧ kg ಚಿಕನ್ಗೆ ಅರ್ಧ kg ಅಕ್ಕಿ ಹಾಕ್ತಾ ಇದ್ದೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀವಿ. ಇದನ್ನ ಹಂಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಪಾಪ ನೋಡಿ ನಮ್ಮಮ್ಮ ಹೆಂಗೆ ವೆಯ್ಟ್ ಮಾಡ್ತಾ ಕೂತೈತೆ. ಈಗ ನಾವು ಉಪ್ಪು ಹಾಕೊತಾ ಇದ್ದೀವಿ, ಉಪ್ಪು ಮತ್ತು ಅರಿಶಿನ. ಉಪ್ಪೇನು ಅಡ್ವಾಂಟೇಜ್ ಅಂದರೆ ಗೈಸ್, ಉಪ್ಪು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಏನಾಗುತ್ತೆ ಬೇಯುತ್ತೆ ಅಂತ. ಸೊ ಅದಕ್ಕೆ ಬೇಗ ಉಪ್ಪು ಹಾಕ್ಕೊಂಡಿದ್ದೀವಿ. ನೀವು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಇವಾಗ ಟಮಾಟೆ ಹಣ್ಣು ಹಾಕ್ಕೊಳ್ಳೋಣ. ಈಗ ಇದನ್ನು ಬಾಡಿಸ್ಕೊಳ್ಳೋಣ. ನೋಡಿ ಗೈಸ್, ನಮ್ಮ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಎಲ್ಲ ಸಾಮಾನೆಲ್ಲ ಒಳಗಡೆಯಿಂದ ತೊಗೊಂಬಂದು ಕೊಡ್ತಾಳೆ. ಈಗ ಚಿಕನ್ ಕೂಡ ಬಂದಿದೆ, ಅಕ್ಕಿ ಕೂಡ ವಾಶಾಗಿ ಬಂದಿದೆ, ಹಾಗೆ ನಮ್ಮ ಫಿಗರ್ ಕೂಡ ಬಂದಿದೆ. ಗೈಸ್, ಒಂದು ಬಿರಿಯಾನಿ ಹಿಂದೆ ಎಷ್ಟು ಟೀಮ್ ವರ್ಕ್ ಇರುತ್ತಲ್ವ ನೋಡಿ. ನಾನು ಅಡುಗೆ ಮಾಡ್ತಾ ಇಲ್ಲ, ಆದರೂ ಎಷ್ಟು ಬೇವಸಾಗಿದ್ದೀನಿ. ನಾವು ಅಪ್ಪ ಅಡುಗೆ ಮಾಡ್ತಾವ್ರೆ, ಚಿಲ್ಲ ಕುತ್ಕೊಂಡವ್ರೆ. ಗೈಸ್, ನಮ್ಮ ಹತ್ರ ಕೊಳವೆ ಇಲ್ಲ ಊದಕ್ಕೆ. ಸೊ ಇವಾಗ ನಮ್ಮವತ್ತೆ ಕೊಳವೆ. ಗೈಸ್, ಇವಾಗ ಈರುಳ್ಳಿ, ಟಮಾಟೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ಅನಿಸುತ್ತೆ. ಸ್ವಲ್ಪ ಫ್ರೈ ಆಗಬೇಕು, ನಡೀತಾ ಇದೆ.
ಗೈಸ್ ಏನು ಗೊತ್ತಾ, ನನಗೆ ಇವಾಗ ಇಲ್ಲಿ ಆಚೆ ಕಡೆ ಅಡುಗೆ ಮಾಡ್ತಿರೋದ್ರಿಂದ ನನಗೆ ಏನೋ ಒಂದು ಚೈಲ್ಡ್ಹುಡ್ ಮೆಮೊರಿ ನೆನಪಾಗ್ತಿದೆ, ಹೇಳ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಸೇಮ್ ಹಿಂಗೆ ಮಾಡ್ತಿದ್ದೆ. ಅರೌಂಡ್ ಒಂದು 10 to 12 ಇಯರ್ಸ್ ಇರಬೇಕು, ಅಷ್ಟು ನೆನಪಿಲ್ಲ. ಸೊ ಆಗ ನನ್ನ ಮನೆ ಪಕ್ಕ ಹಿಂಗೆ ಏನಂತಾರೆ ಅಡುಗೆ ಮಾಡೋದು, ನಂದೊಂದು ಗ್ಯಾಂಗ್ ಇತ್ತು, ಅದೆಲ್ಲ ಒಂದು ಮೆಮೊರಿ ಇದೆ. ಬನ್ನಿ ನಮ್ಮಮ್ಮ ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಅವ್ರಿಗೆ ಎಷ್ಟು ನೆನಪಿದೆ ನನ್ನ ಚೈಲ್ಡ್ಹುಡ್ ಬಗ್ಗೆ ಅಂತ. ಯಾಕಂತಂದರೆ ಇದು ಮಾಡ್ಬೇಕಾರಲ್ಲ ಅಪ್ಪ ನನ್ನ ಜೊತೆ ಇರ್ತಾರಲ್ಲ, ಅವ್ರ ಅಂಗಡಿಗಂತ ಹೋಗೋರು ವರ್ಕ್ಗೆ. ಅವ್ರು ಬರೋಷ್ಟರಲ್ಲಿ ನಂದು ಏನೇನೈತೆ ಆಟಗಳೆಲ್ಲ ಆಡ್ಕೊಬಿಡ್ತಿದೆ. ಅವ್ರಿಗೆ ಅಷ್ಟು ಸಾಮಾನ್ಯ ನೆನಪಿರಲ್ಲ. ಬನ್ನಿ ನಮ್ಮ ಅಮ್ಮಂಗೆ ಕೇಳೋಣ. ಅಮ್ಮಿ, ಇವಾಗ ನಾವು ಆಚೆ ಕಡೆ ಅಡುಗೆ ಮಾಡ್ತಾ ಇದೀವಲ್ವಾ, ನಿನ್ಗೆ ಈ ಅಡುಗೆ ಮಾಡ್ತೀರಿ ಏನ್ ನೆನಪಾಗ್ತಾ ಇದೆ? ಏನಾರು ನನ್ನ ಚೈಲ್ಡ್ಹುಡ್ ಅಲ್ಲಿ ನಾನು ಮಾಡ್ತಾ ಇದ್ದ ತಲಾಟೆ ನಿಂಗೆ ಏನಾರು ನೆನಪಾಗ್ತಿದ್ಯಾ? ನೆನಪಿದೆ. ನೀನ್ ಚಿಕ್ಕವಳಿದ್ದಾಗ ನಮ್ಮನೇಲಿ ಒಂದೊಂದೇ ಐಟಮ್ಸ್ ಗಳು ಕಳ್ತನ ಆಯ್ತಿತ್ತು. ಅದು ಐಟಮ್ಸ್ ಅಂದ್ರೆ ಏನು ಇಲ್ಲ, ಒಂದು ಟಮಾಟೆ ಹಣ್ಣು, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಂಬಾರ್ ಸೊಪ್ಪು, ಕರಿಬೇವು, ಅವೆಲ್ಲ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಕತ್ಕೊಂಡು ಹೊರಟೋಗ್ತಿದ್ದೆ. ನಿನ್ ಜೊತೆ ಒಂದು 10 ಗ್ಯಾಂಗ್ ಜನ ಇದ್ರು. ಆ ಗ್ಯಾಂಗ್ ಅಲ್ಲಿ 10 ಜನನು ಅವ್ರವ್ರ ಮನೆಯಿಂದಾನು ಒಬ್ಬೊಬ್ರು ಒಂದಿಷ್ಟು ಅಕ್ಕಿ ಕತ್ಕೊಂಡ್ ಬರೋದು, ಒಬ್ರು ಒಂದೊಂಚೂರು ಉಪ್ಪು ಎತ್ಕೊಂಡ್ ಬರೋದು, ಅಪ್ಪ ಅಮ್ಮಂಗ್ ಗೊತ್ತಿದ್ದಾರಂಗೆ ಎಲ್ಲ ಹಾಕಿ ಏನೋ ಒಂದು ಅಡ್ಗೆ ಮಾಡಿ ಈ ತರ ಹೊಗೆ ಎಲ್ಲ ಹಾಕಿ ನಮ್ಗೆ ಕೆಮ್ಮಂಗೆಲ್ಲ ಮಾಡ್ಬಿಡ್ತಿದ್ದೆ. ಅದೆಲ್ಲ ಈಗ ನೆನಪಾಗ್ತಾ ಇದೆ. ಎಷ್ಟೋ ವರ್ಷಗಳಾಗೋಯ್ತಲ್ಲ, ಈಗ ಅದನ್ನ ಮೆಮೊರಿ ಪುನಃ ಬರ್ತಾ ಇರೋದ್ರಿಂದ ಅದೆಲ್ಲ ನೆನಪಾಗ್ತಾ ಇದೆ. ಅದೆಲ್ಲ ನಿನ್ಗೆ ಅದೆಷ್ಟು ಬೈಕೊಂಡಿದೀವೋ, ನಾನ್ ಮಾಡಿರೋ ಅಡ್ಗೆ ತಿನ್ನೋ ಅಂತ ಬೈದೇರ ಅನ್ನ ಎಲ್ಲ ಎಷ್ಟು ನಮ್ಗೆ ತಿನ್ಸಿದೀವೋ. ಆ ಕೈ ತೊಳಿದೇನೆ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಅದು ಹೆಂಗೆ ಕಟ್ ಮಾಡ್ತಿದ್ರು ಅದೆಲ್ಲ ನಮಗೂ ತಿನ್ನಿಸ್ತಾ ಇದ್ರೆ ಅದೆಲ್ಲ ನೆನಪಿಸ್ಕೊಂಡ್ರೆ ಈಗ ನಗು ಬರ್ತದೆ. ಆದ್ರೆ ಆ ಬಾಲ್ಯ ಪುನಃ ಮರ್ಕಲ್ಸ್ ಬರಲ್ಲ ನೋಡಿ. ಪುನಃ ಅದನ್ನ ನೆನಪಿಸ್ಕೊಳಕ್ ಇದೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶನ ನೀನು ಮತ್ತೆ ಡ್ಯಾಡಿ ಸೇರ್ಕೊಂಡು ಮಾಡ್ತಾ ಇದ್ರೆ ಅದೊಂದು ಖುಷಿ ಆಗ್ತಾ ಇದೆ. ಹೌದು ಗೈಸ್, ಆದ್ರೆ ನಾವು ಅವಾಗ ಈ ಮನೇಲಿ ಇರ್ಲಿಲ್ಲ. ನಾವಾಗ ಬೇರೆ ಮನೆ ಅಂತಂದ್ರೆ ನಾವಾಗ ಕೂಡು ಕುಟುಂಬದಲ್ಲಿ ಇದ್ದಿದ್ದು. ಸೊ ಆಗ ನಿಮ್ಗೆ ಗೊತ್ತು, ಕೂಡು ಕುಟುಂಬದಲ್ಲಿ ಇದ್ರೆ ಹೆಂಗೆಲ್ಲ ಆಗುತ್ತೆ, ಹೆಂಗೆಲ್ಲ ಗಲಾಟೆ ಇರುತ್ತೆ ಅಂತ. ನಪ್ಪಂಗೆ ಕೇಳೋಣ ಏನ್ ನೆನಪಿದೆ ಅಂತ ಹೇಳಪ್ಪ. ಮೊದಲು ಈ ಮದುವೆಗೆ ಸ್ವಾಗತ. ನನ್ನ ಆಸೆ ಏನು ಅಂದರೆ, ನಾನು ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು. ಅದೇ ಮನಸ್ಸು ನನ್ನ ಮಗಳಿಗೂ ಬಂದಿದೆ. ಆದರೆ ನೀವೇನು ಹೇಳಿ, ನಾವು ಚಿಕ್ಕದಲ್ಲಿ ಈಗ ಅವರ ಮಮ್ಮಿಯವ್ರು ಹೇಳಿದ್ದಾರೆ, ನಮ್ಮ ವೈಫ್ ಅವ್ರು ಹೇಳಿದ್ದಾರೆ, ಅವರಲ್ಲಲ್ಲಿ ಸಾಮಾನು ಕತ್ಕೊಂಡು ಅಡುಗೆ ಮಾಡ್ತಿದ್ರು ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಅದೇ ಥರ ಮಾಡ್ತಾಯಿದ್ದೋ. ನಮ್ಮಮ್ಮ ಒಂದು ಕಡ್ಡಿ ಇಟ್ಕೊಂಡು ಮನೆ ತುಂಬ ಸುತ್ತಾಡಿಸ್ಬಿಡ್ತಾಯಿದ್ರು ಹೊಡಿಯೋಕ್ಕೆ. ಯಾಕಂದರೆ ಅವ್ರು ಅಡುಗೆ ಮಡಿಗಿರೋ ಪದಾರ್ಥ ಎಲ್ಲ ನಾವು ಎತ್ಕೊಂಡೋಗಿ ಹಾಕಿ ನಾವೇನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಒಂದ್ಸರಿ ಏನು ಹಾಕೋಕೆ ಉಪ್ಪು ಹಾಕ್ಬಿಟ್ಟು ಒಳ್ಳೆ ಅಡುಗೆ ಹಾಳು ಮಾಡಿಬಿಟ್ಟಿದ್ದು. ಅಮ್ಮ ಬೇಕಾದ್ರೆ ಹೊಡೆದಿ ನಮಗೆ ಅಷ್ಟೊಂದು ಭಾಷಣ ಬರೋಂಗೆ ಹೊಡಿತಾಯಿದ್ರು. ಅದೇ ಆಸೆ ನನ್ನ ಮಗಳಿಗೂ ಇದೆ. ಅವರು ಅದೇ ಥರ ನನ್ನ ಥರನೇ ಅಲ್ಲಿ ಇಲ್ಲಿ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಖುಷಿ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ನೋಡಿದ್ರೆ ಗೈಸ್ ಎಲ್ಲಿಂದ ಬಂತು ಅಂತ ಇದು. ನಮ್ಮ ಮೇಡಮ್ ಅವರು ಅಡುಗೆ ಮಾಡಿಸ್ತಾವ್ರೆ, ಒಲೆಯಲ್ಲಿ ಅಡುಗೆ ಮಾಡ್ಬೇಕಂತೆ. ಅವರೆಲ್ಲ ಚಿಕ್ಕ ಮಕ್ಳು ಇದ್ದಾಗ ಆಂಟಿ ಹಾಯ್ ಮಾಡಿ, ನಮ್ಮ ಯೂಟ್ಯೂಬ್ಗೆ ಹಾಯ್ ಮಾಡಿ. ಇವಾಗ ಚಿಕನ್ ಹಾಕಿದೀವಿ. ಫಸ್ಟು ಚಿಕನ್ನ ಬೇಯಿಸ್ಕೊಬೇಕು. ಇವಾಗ ಸ್ಪೈಸಸ್ ಹಾಕ್ತಾ ಇದೀವಿ. ಇದು ಚಿಕನ್ ಮಸಾಲ ಪೌಡರ್, ಇದು ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಈಗ ಹಾಕ್ತಾ ಇದೀವಿ. ಇದರಲ್ಲಿ ನಾವು ಪುದೀನ ಮತ್ತೆ ಸಂಬಾರ ಸೊಪ್ಪು ಹಾಕೊಂಡಿದೀವಿ. ಎಲ್ಲ ಒಂದು ಅರ್ಧ ಕಟ್ಟಿದೆ. ಇದನ್ನು ಕೂಡ ಈಗ ಇದಕ್ಕೆ ಆ್ಯಡ್ ಮಾಡೋಣ. ಹೊಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಚೆನ್ನಾಗಿ ಬರ್ತಾ ಇದೆ ಗೈಸ್. ಇವಾಗ ಅಕ್ಕಿ ಹಾಕೊತಾ ಇದ್ದೀವಿ. ಹಾಕಿ ಇಡಿ. ಇದು ನಾವು ತೊಳ್ದು ನೆನೆಸಿಟ್ಕೊಂಡಿರೋ ಅಕ್ಕಿನ ಒಂದು 1/4 ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದು ಅಕ್ಕಿನ. ಈಗ ಆ ಅಕ್ಕಿನ ಹಾಕೊತಾ ಇದ್ದೀವಿ. ಹಾಕಿದ್ಮೇಲೆ 1 ಸೆಕೆಂಡ್ ಹಿಂಗೆ ಬಾಡಿಸ್ಕೊಳ್ಳಿ, ಎಲ್ಲ ಮಿಕ್ಸಪ್ ಆಗಲಿ. ಇವಾಗ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಅದನ್ನು ಬಾಡಿಸ್ಕೊಬೇಕು ಗೈಸ್. ಇವಾಗ ಇದನ್ನ ಮುಚ್ಚಿಟ್ಬಿಟ್ಟಿದ್ದೀವಿ. ಸ್ವಲ್ಪ ಹೊತ್ತು ಬೇಯ್ದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಸರು, ತುಪ್ಪ, ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಇವಾಗ ಮುಚ್ಚಿಟ್ಟಿದ್ದೀವಿ. ಈಗ ಸ್ವಲ್ಪ ಬೇಯಲಿ, ಒಂದು 5 to 10 ಮಿನಿಟ್ಸ್ ಬಿಟ್ಬಿಡಿ. ಒಂದು ಹಾಫ್ ಬೇಯಲಿ. ಹಾಫ್ ಬೆಂದ ಮೇಲೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಗೈಸ್.
ಗೈಸ್ ಇವಾಗ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ, ಗಟ್ಟಿ ಮೊಸರನ್ನ. ಇವಾಗ ನಿಂಬೆಹಣ್ಣ ಹಿಂಡ್ಕೊಂಡು ಅದನ್ನು ಇವಾಗ ನಾವು ಬಿರಿಯಾನಿಗೆ ಹಾಕ್ಕೊಬೇಕು. ನಾವಿಲ್ಲಿ ಒಂದು ನಿಂಬೆಹಣ್ಣ ಯೂಸ್ ಮಾಡಿದ್ದೀವಿ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಬೇಕು. ಹೆಂಗೆ ನಮ್ಮ ಮಮ್ಮಿ ಅದನ್ನ ಸ್ವಲ್ಪ ಬಾಡಿಸ್ಕೋಬೇಕು. ಮಮ್ಮಿ ರಿವ್ಯೂ ಕೊಡ್ತಾರೆ. ಈಗ DRS ರಿವ್ಯೂ ಬರಲಿ. ಈಗ ನಾವು ಅಡುಗೆನ ಪೂರ್ಣ ಮಾಡಿದ್ದೀವಿ. ಆದರೆ ದಮ್ ಕಟ್ಟಬೇಕು. ದಮ್ ಕಟ್ಟಬೇಕು ಅಂದರೆ ಕೆಳಗಡೆ ಇರೋ ಕೆಂಡನ ಮೇಲ್ಗಡೆ ಮಡಗೋದು ದಮ್ ಕಟ್ಟೋದು. ಕೆಳಗಡೆ ಬಿಸಿ ಆಗ್ತಾ ಇರ್ತದೆ, ಮೇಲೆ ಬಿಸಿ ಆಗ್ತಾ ಇದ್ರೆ ಬಿರಿಯಾನಿ ತಿನ್ನಕ್ಕೆ ತುಂಬ ರುಚಿಕರವಾಗಿರ್ತದೆ, ಚೆನ್ನಾಗಿ ಬೆಂದಿರ್ತದೆ ಅಂತ. ಗೈಸ್ ಇವಾಗ ನಮ್ಮದು ಬಿರಿಯಾನಿ ರೆಡಿಯಾಗಿ ಆ ಕಡೆ ಇಟ್ಟಿದ್ದೀವಿ. ಇವಾಗ ನಾವಿಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಚಿಕನ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ತಿರ್ಗಾ ಒಲೆನ ಕಸ್ಕೊಂಡು ಚಿಕನ್ ತವಾ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಮಾಡ್ತಾ ಇರೋದು ಬಂದು ಶೆಫ್ ಯಶಸ್ವಿನಿ ಅವರ ಟೀಮ್ ಕ್ಯಾಮ್ರಾ ವುಮೆನ್. ಸೊ ಅವ್ರೀಗ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ನಾವು ಒಲೆನ ಕಸ್ಕೊತಾ ಇದ್ದೀವಿ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಕಸ್ಕೊಡ್ತಾ ಇದ್ದಾರೆ. ಈಗ ನಮ್ಮ ಅಪ್ಪ ಮಾಡಿರೋ ಬಿರಿಯಾನಿ ರೆಡಿ ಆಯಿತು. ಈಗ ನೆಕ್ಸ್ಟು ನನ್ನ ತಂಗಿ ಮಾಡೋ ಚಿಕನ್ ತವಾ ಫ್ರೈ ರೆಡಿ ಆಗುತ್ತೆ. ಅದೂ ಕೂಡ ಸೇಮ್ ಇದ್ದೇ ಬ್ಲಾಗಲ್ಲಿ ಬರುತ್ತೆ. ನಾನು ತುಂಬಾ ಹೆಲ್ಪ್ ಮಾಡಿದ್ದೀನಿ ಗೈಸ್ ಇವ್ರಿಗೆಲ್ಲ. ಅದಕ್ಕೇ ಏನಕ್ಕೆ ಬೇಕು ಅಂದ್ಬಿಟ್ಟು ಇವ್ರ ಕೈಲಿ ಅಡುಗೆ ಮಾಡಿಸ್ತಾ ಇದ್ದೀನಿ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವನು ಬ್ಲಾಗ್ ಮಾಡೋದು ಆಲ್ಸೋ ಒನ್ ಆಫ್ ದಿ ಕೆಲಸ ಅಲ್ವಾ ಗೈಸ್. ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಹಾರ್ಡ್ ವರ್ಕಿಂಗ್ ನಾನು ಕೂಡ. ಬನ್ನಿ ಇವಾಗ ನೆಕ್ಸ್ಟು ಚಿಕನ್ ತವಾ ಫ್ರೈಗೆ ಹೋಗೋಣ. ಏನು ಸುಳ್ಳ ಬ್ಲಾಗ್ ಮಾಡೋರ್ಗಷ್ಟೇ ಬ್ಲಾಗ್ ಮಾಡೋರ್ಗೆ ಗೊತ್ತಿರ್ತದೆ. ಇವಳಿಗೆ ಏನು ಗೊತ್ತು ಅಂತ ಮಾತಾಡ್ತಾಳೆ. ಗೈಸ್ ಈಗ ಒಲೆ ಹಚ್ಚುವ ಕಾರ್ಯಕ್ರಮ ಶುರುವಾಗಿದೆ. ಈಗ ಬೆಂಕಿ ಬರುತ್ತೆ ಗಾಯ್ಸ್. ಬೆಂಕಿ ಬೆಂಕಿ ಕರೆಕ್ಟಾಗಿ ಕಸಪ್ಪ. ಓ ಬೆಂಕಿ ಬೆಂಕಿ. ಓ ಇವಳೇನೋ ಹೋಗ್ಬಿಟ್ಟು ಅದ್ರಲ್ಲಿ ಗಾಳಿ ಬೀಸ್ತವಳೆ ದೊಡ್ಡ. ಓ ಶೆಫು ಅಕ್ಕ ನಮಸ್ಕಾರ. ಗೈಸ್ ಇವಾಗ ಇದೊಂದು ಸ್ವಲ್ಪ ಜಾಸ್ತಿ ಹೈಟ್ ಬೇಕು ಅದಕ್ಕೆ ತವಾಗೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ. ನಮ್ಮಮ್ಮ 2 ಕಲ್ಲನ್ನ ಹಂಗೆ ಲಬಕ್ ಅಂತ ಎತ್ಕೊಬಂದ್ಬಿಟ್ಟವ್ರೆ. ಇವಾಗ ನಾವು ಚಿಕನ್ ತವಾ ಫ್ರೈ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಚೆಫ್ ಯಶಸ್ವಿನಿ ಅವರು ಮಾಡ್ತಾ ಇದ್ದಾರೆ. ಎದರ್ಕೊಬಿಟ್ಲು ನಮ್ಮಮ್ಮ ಇಲ್ಲೇನೋ ಕಟ್ ಮಾಡ್ತಾವ್ರೆ. ನಿಧಾನ ಒಂದೊಂದೇ ಚಿಕನ್ ತವಾ ಫ್ರೈ ಬಿಡ್ತಾವಳೆ ತವಾ ಮೇಲೆ. ಮುಂಚೆನೇ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಅದನ್ನ ಇವಾಗ ತವಾ ಮೇಲೆ ಹಾಕಿ ಫ್ರೈ ಮಾಡ್ತಾ ಇದೀವಿ. ಸಾಕು ತಿರ್ಗ್ಸಕ್ಕೆ ಕಷ್ಟ ಆಗುತ್ತೆ. ಬದಲು ಫ್ಯಾನ್ ಬಿಟ್ಬಿಟ್ಟು ಇದು ಮಾಡ್ತಾ ಇರೋದು. ಓಹ್ ಯಪ್ಪ ನಮ್ಮ ಚೆಫು ಎಷ್ಟೆಲ್ಲ ಮಾಡ್ತಾಳೆ ನೋಡಿ ಗೈಸ್. ನಮ್ಮ ಅಪ್ಪಂದು ಜೀವನ ಅಂದರೆ ಅಡುಗೆ ಮಾಡಿ ಆರಾಮಾಗಿ ಮಲ್ಕೊಂಡವ್ರೆ ಚಾಪೆ ಹಾಸ್ಕೊಂಡು. ಬೇಡ ಈಗ ಮತ್ತೆ ರೀಲ್ಸ್ ನೋಡ್ತಾ ಆರಾಮಾಗಿ ಮಲ್ಕೊತಾರೆ. ಜೀವನ ಅಂದರೆ ನಿಮ್ಮದೇ. ಬೇಕಾ ನಿಂಗೆ? ನೀನು ಕೇಳಿದ್ರೆ ಪ್ರಾಣ ಕೊಡ್ತೀನಂತೆ ಈ ಚೇರ್ ಕೊಡಲ್ವಾ? ತಗೋ. ತವಾ ಫ್ರೈ ರೆಡಿ ಆಗ್ತಾ ಇದೆ. ಪಾಪ ಅವಳ ಮೂಗಲ್ಲಿ ಗೊಣ್ಣೆ ಬಂದ್ಬಿಟ್ಟೈತೆ ಗೈಸ್.
ನಮ್ಮಮ್ಮ ಉಫ್ ಉಫ್ ಅಂದಿ ಅವ್ರಿಗೆ ಸಾಕಾಗೋಯ್ತು. ನಮ್ಮಪ್ಪ ಆರಾಮಾಗಿ ಮಲ್ಕೊಂಡು ರೀಲ್ಸ್ ನೋಡ್ತಾ ಅವ್ರೆ. ಈಗ ಹೇಗೆ ನಮ್ಮ ಟೆಕ್ನಾಲಜಿ ವರ್ಕ್ ಆಗ್ತಾ ಇದೆ. ಬಗ್ಗೆ ಚಿಕನ್ ತವಾ ಫ್ರೈ ಮಾಡು ಅಂದರೆ ಸ್ನ್ಯಾಪ್ ಆಗ್ತಾ ಕೂತವಳು. ಸ್ನ್ಯಾಪ್ ರಾಣಿ. ಬಿರಿಯಾನಿ ಬೇಗ ಆಗೋಯ್ತು, ಯಾಕೋ ತವಾ ಫ್ರೈ ಬೇಗ ಆಗ್ತಾ ಇಲ್ಲ ಗೈಸ್. ಆಫ್ ಆಗಿ ಪ್ರಾಬ್ಲಮ್ ಕೊಡ್ತಾ ಇದೆ ನಮಗೆ. ಎಷ್ಟು ಕಷ್ಟ ಗೈಸ್ ಒಲೆಯಲ್ಲಿ ಮಾಡೋದು. ಎಷ್ಟು ಹೋಟ್ಲುಗಳು ಒಲೆಯಲ್ಲಿ ಮಾಡ್ತಿದ್ದಾರೆ ಅಂದರೆ ಗ್ಯಾಸ್ ಪ್ರಾಬ್ಲಮಿಂದ. ಅವರೆಲ್ಲರೂ ರಿಯಲಿ ಗ್ರೇಟ್ ಅನ್ಬೇಕು. ಹಲೋ ಒಮ್ಮೆ. ಹೌದು, ತುಂಬಾ ಕಷ್ಟ ಐತೆ. ಹೊರಗೆ ಇದೆಲ್ಲ ತಡ್ಕೊಂಡು ಮಾಡಕ್ ಕಷ್ಟ ಐತೆ. ಬೇಸಿಗೆಗಾಲ. ಇದೊಂದು ತಿರುಗಿಸು. ಇದು ಹಿಂದ್ಗಡೆದು ಹೌದು. ಗೈಸ್ ಇವಾಗ ನಮ್ಮ ತವಾ ಫ್ರೈ ಆಗಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಇವಾಗ ಚಿಕನ್ ಚಾಪ್ ಶುರು ಮಾಡಿದ್ದೀವಿ. ಚಿಕನ್ ತಲೆ ಮತ್ತು ಕಾಲು ಎಲ್ಲನೂ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಬಾಡಿಸ್ಕೊಬೇಕು. ಈರುಳ್ಳಿ ಎಣ್ಣೆ ಹಾಕ್ಕೊಂಡು ಈಗ ನಾವು ಅದು ಹಾಕಿದ್ದೀವಿ, ಬಾಡಿಸ್ಕೊಂಡಿದ್ದೀವಿ. ಇವಾಗ ಅದನ್ನು ಬೇಯೋಕ್ಕಂತ ಬಿಟ್ಬಿಡೋಣ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ ಅಷ್ಟೇ. ಅದು ಬೆಂದಮೇಲೆ ಅದಕ್ಕೆ ಮಸಾಲೆ ಆ್ಯಡ್ ಮಾಡೋಣ. ಗೈಸ್ ಯಾವಾಗ ಅಡುಗೆ ಮುಗೀತದೋ, ಯಾವಾಗ ಕೊಡ್ತಾರೋ ಅಂತ ಕಾಯ್ಕೊಂಡು ಕೂತವಳೆ. ನಮ್ಮಮ್ಮ ಕಷ್ಟ ಪಡ್ಕೊಂಡಿಲ್ಲಿ ಕಸ್ತೈತೆ, ಒಲೆ ಕಸ್ತೈತೆ. ಇವಳು ನೋಡಲ್ ನಾವು ಅಪ್ಪನ ತೋರಿಸಿ ಬನ್ನಿ ಗೈ. ಇದು ಗೈ ಇದೇ ಸ್ವರ್ಗ. ಹಂಗೆ ಟವಲ್ ಹಾಸ್ಕೊಂಡು ಪಾಚ್ಕೊಬಿಟ್ಟವ್ರೆ. ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ನಿದ್ದೆ ಮಾಡ್ತಾ ಸ್ವಲ್ಪ ನಗಾಡ್ತಾರಷ್ಟೆ. ನಗು ಬಂತು ಕಾಣಿಸ್ತೈತೆ. ಇವಾಗ ನನ್ನ ತಂಗಿ ಸ್ವಲ್ಪ ಅಲ್ಲಾಡಿಸ್ತಾವಳೆ. ಗೈಸ್ ಆದರೂ ಒಲೆಯಲ್ಲಿ ಅಡುಗೆ ಮಾಡೋದು ಇಸ್ ನಾಟ್ ಈಸಿ. ನಮ್ಮದು ತುಂಬ ಸಲ ಆಫ್ ಆಗ್ತಾಯಿತ್ತು. ನಮ್ಮಮ್ಮ ತುಂಬ ಕಷ್ಟಪಟ್ಟು ಆನ್ ಮಾಡಿ ಮಾಡ್ತಾಯಿದ್ದಾರೆ. ಹೆಂಗ್ ನಗಾಡ್ತಾ ನೋಡಿ ಮಾಡೋದು ಮಾಡ್ಬಿಟ್ಟು. ಅವ್ರಪ್ಪಂಗೆ ಫುಲ್ ಖುಷಿ. ಮಗಳು ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಬಿಟ್ರು. ಹೇಳ್ರೋ. ಇದನ್ನ ಈ ಸೈಡ್ ಸ್ವಲ್ಪ ಚೂಪಾಗಿದೆ ಶಾಪು. ಅದನ್ನ ಮುಂದೆ ಇಟ್ರೆ ಅದು ಹಿಂಗ್ ಬೆಂಡಾಗಿ ಬಿದ್ದೋಗುತ್ತೆ. ಹೆಂಗೆ? You have to turn like this, mummy. ಓ ಇಂಗ್ಲಿಷು ನಮ್ಮ ಹತ್ರನೇ. ಖುಷಿ ನೋಡಿ ಗೈಸ್ ಅವ್ರ ಮೊಮ್ಮಂಗೆ ಹೆಂಗ್ ನಂಗೆ ಮಾತಾಡ್ತಾಳೆ ನನ್ನ ಮಗಳು ಅಂತ. ನಮ್ಮಪ್ಪ ಬರೀ ಅಲ್ಲಾಡದೇ ಆಯ್ತು, ಕೆಲಸ ಅಂತೂ ಮಾಡ್ತಾ ಇಲ್ಲ. ಬಂದ್ರು ಅಳ್ಳಾಡ್ಸಿದ್ರು ಕುತ್ಕೊಂಡ್ರು. ಮಿಕ್ಕಿದೆಲ್ಲ ನಾವೇ ಎಲ್ಲ ಕುಕ್ ಮಾಡಿದ್ರು. ಬರೀ ಗೈಸ್ ನಾನು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ತರಕಾರಿ ಹೆಚ್ಕೊಂಡು ಮಾಡಿಕೊಂಡು. ಅಯ್ಯೋ ದೇವ್ರೆ ಯಾಕೆ ಹೇಳ್ತೀರ. ಸುಖ ನಿದ್ರೆ ಪಾ. ಇವಳು ಮೈಂಡ್ ವಾಯ್ಸು ಯಾವಾಗ್ಲೋ ಅಡುಗೆ ಮಾಡ್ತೀರಾ, ಯಾವಾಗ್ಲೋ ತಿನ್ನಕ್ಕಿಡ್ತೀರಾ ಅಂತ. ಅಮ್ಮ ಹಂಗೆಲ್ಲ ಮಾಡಬಾರ್ದು ಗೈಸ್. ನಾನು ಯಾವಾಗಲೂ 1:30ಗೆಲ್ಲ ತಿನ್ಕೊಬಿಡ್ತೀನಿ ಗೈಸ್. ಏನು ಅಂತೀರಾ? ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ 1:30ಗೆ ತಿನ್ಬಿಡ್ತೀನಿ ಗೈಸ್. 3:30ಗೆಲ್ಲ ಊಟ ಮುಗಿಸ್ಬಿಡ್ತೀನಿ ಗೈಸ್. ಯಾಕಂದ್ರೆ ನಮ್ಮಮ್ಮ 3:30 4 ಗಂಟೆ ಒಳಗಡೆ ತಿಂದಿಲ್ಲ ಅಂದರೆ ಏನಿಲ್ಲ. ಆಮೇಲೆ ಅಷ್ಟು ನಮ್ಮನೆ. ಗೈಸ್ ಇವಾಗ ಮಸಾಲೆ ಹಾಕ್ತಾ ಇದೀವಿ. ಈ ಮಸಾಲೆನಲ್ಲಿ ಏನಿದೆ ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು 1-2 ಚಕ್ಕೆ, 1-2 ಲವಂಗ ಇದೆ ಅಷ್ಟೇ. ಅದಾಕಿ ನಾವು ಅದನ್ನು ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟಿದ್ದೀವಿ. ಬೇಕಾದವ್ರು ಖಾರ ನೋಡ್ಕೊಂಡು ಹಾಕ್ಕೊಡಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂದಿರೋದ್ರಿಂದ ಮೆಣಸಿನ್ಕಾಯಿ ಮತ್ತು ಏನಮ್ಮೆ ಖಾರದ ಪುಡಿ ಎರಡೂ ಕೂಡ ಹಾಕಿದ್ದೀವಿ. ಮೆಣಸಿನ್ಕಾಯಿ, ಖಾರದ ಪುಡಿ, ಮೆಣಸು ಎಲ್ಲ ಹಾಕಿದ್ದೀವಿ. ಸೊ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು. ಸೊ ನಾವು ಇದನ್ನ
ಅಷ್ಟು ನೀರಂಗೆ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಗ್ರೇವಿ, ಗಟ್ಟಿ ಗ್ರೇವಿ ಥರ ಮಾಡೋದ್ರಿಂದ ನೀರನ್ನ ನಾವು ಒಂದಿಷ್ಟೇ ಹಾಕೊತಾ ಇದೀವಿ. ನಪ್ಪ ನೀರು ಎತ್ಕೊಡ್ತಾ ಇದ್ದಾರೆ. ಮಲಗಿರೋ ಜಾಗದಿಂದ ಓಡಿರಿ ಚಪ್ಪಾಳೆ, ಬರಲಿ ಚಪ್ಪಾಳೆ. ಕೂತ್ಕೊಂಡಿರೋ ಜಾಗದ, ಮಲ್ಕೊಂಡಿರೋ ಜಾಗದಲ್ಲೇ ಕೆಲಸ ಮಾಡಪ್ಪನ್ಗೆ, ಮಕ್ಕಳಿಗೋಸ್ಕರ, ಮಕ್ಕಳಿಗಾಗಿ, ಮಕ್ಕಳಿಂದ. ಹೆಂಡತಿಯರಿಗಾಗಿ. ಓ ಸೂಪರ್, ಮಲ್ಕೊಳ್ಳಿ. ಮಮ್ಮಿ ಮೈಂಡ್ ವಾಯ್ಸ್ ಆಮೇಲೆ ಐತೆ, ಬನ್ನಿ ಕ್ಲಾಸ್ ತಗೋತೀನಿ. ಗಮ್ ಅಂತ ಇದೆ ನಮ್ಮ ಚಾಪ್ಸ್, ಗಮ್ ಅಂತ ಇದೆ ಗೈಸ್. ಇವಾಗ ಚಾಪ್ಸ್ನ ಇಳಿಸ್ಬಿಡೋಣ. ಇಳಿಸ್ಬಿಡಿ ಬಟ್ಟೆಯಲ್ಲಿ. ಚಾಪ್ಸ್ನ ಇಳಿಸ್ಬಿಟ್ಟು ಇವಾಗ ಫುಲ್ ಎಲ್ಲ ಅಡುಗೆ ಎಲ್ಲ ಫುಲ್ ರೆಡಿ ಗೈಸ್. ಫೈನಲಿ ನಮ್ಮ ಅಡುಗೆ ಎಲ್ಲ ಮುಗೀತು. ಇವಾಗೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಸೆಕೆ, ಹೊಗೆ ಎಲ್ಲ ಸ್ವಲ್ಪ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂತ ಇದ್ದೀವಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಲೊಕೇಶನ್ನ ಇನ್ಸೈಡ್ಗೆ ಶಿಫ್ಟ್ ಮಾಡೋಣ ಗೈಸ್. ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ಇಷ್ಟು ನಾವು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರ್, ಒಂದೊಂದು ಸಖತ್ತಾಗಿ ಬಂದಿದೆ.